ಥ್ಯಾಂಕ್ಸ್ ದೊಡ್ಡ ಯಜಮಾನ್ರೆ. ನಾನು ಬರ್ತೀನಿ ಪಾರ್ವತಿ. ಅಣ್ಣ ಅಣ್ಣ ನಿಮ್ಮ ಹೆಂಡತಿಗೆ ತಗೊಂಡು ಕೊಡಿ ಅಣ್ಣ, ಅವ್ರು ತುಂಬಾ ಖುಷಿ ಪಡ್ತಾರೆ. ನಿನ್ನ ಗಂಡ ಪ್ರೀತಿಯಿಂದ ತಂದುಕೊಡೋ ಮಲ್ಲಿಗೆ ಹೂವು ಇದನ್ನೆಲ್ಲ ಮರೆಸ್ಬಿಡ್ತೇನೆ. ಹೌದು ಹೌದು, ಡೋಂಟ್ ಯು ವರಿ. ಓಕೆ, ಪ್ಲೀಸ್ ಟು ಟಾಕ್ ಟು ಯು. ಬಾಯ್. ಅಮ್ಮ, ಹಾಲು. ಪಾರ್ವತಿ. ಅಮ್ಮ, ನಿನ್ನ ಮುಡಿಲಿರೋ ಹೂವನ್ನ ಯಾರು ನಿನಗೆ ಕೊಟ್ಟಿದ್ದು? ಅಮ್ಮ, ಅದು ಅಲ್ಲಮ್ಮ ಪಾರ್ವತಿ, ಮುಡಿಲಿರೋ ಹೂವು ಯಾರು ಕೊಟ್ಟಿದ್ದು ಅಂತ ಕೇಳಿದ್ದಕ್ಕೆ ಇಷ್ಟೊಂದು ಗಾಬರಿ ಪಟ್ಕೋತಿದೀಯಲ್ಲ. ಈ ಹೂವು ನಿನ್ನ ಮುಡಿಲಿ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಯಾವಾಗಲೂ ಮುಡ್ಕೊಳ್ಳೋ ಹೂವಿಗಿಂತ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ. ಮಧ್ಯ ಮಧ್ಯದಲ್ಲಿ ಹಸಿರಿರೋದ್ರಿಂದ ತುಂಬ ಫ್ರೆಶ್ ಆಗಿ ಕಾಣ್ತಾ ಇದೆ. ನೀನು ತುಂಬ ಸುಂದರವಾಗಿ ಕಾಣ್ತಿದೀಯಾ. ಅಮ್ಮ, ಹೂವಿನ ಸೌಂದರ್ಯನ ಸವಿಯೋ ನಿಮ್ಮ ಕಣ್ಣುಗಳಿಗೆ ಹಾಕಿ ಕಾಣಿಸ್ತಿದೆ ಅಷ್ಟೆ. ಸೌಂದರ್ಯ ಎದುರಿಗೆ ಕಂಡಾಗಲೇ ಅಲ್ವಾ ಕಣ್ಣಿಗೆ ಮನಸ್ಸಿಗೆ ಮುದ ಸಿಗೋದು. ಸಂತೋಷ ಆದಾಗ ಅದನ್ನು ವ್ಯಕ್ತಪಡಿಸ್ಬಿಡ್ಬೇಕು. ಹೆಣ್ಣಿಗೆ ಹೂವು ಕೊಡೋ ಕಳೆ ಇದೆಯಲ್ಲ, ಅದು ಕೋಟಿ ಕೊಟ್ಟು ವಜ್ರ ಚಿನ್ನದ ಆಭರಣಗಳನ್ನು ಕೊಂಡ್ಕೊಂಡ್ರೂ ಸಿಗೋದಿಲ್ಲ. ಕೈ ಹಿಡಿದು ಗಂಡ ಮನೆಗೆ ಬರೋವಾಗ ಅಕ್ಕಿ ಬೇಳೆ ತರದೇ ಹೋದರೂ ಪರವಾಗಿಲ್ಲ, ಆಭರಣಗಳನ್ನು ಬೇಕಾದರೂ ತರದೇ ಇರಲಿ, ಹೆಂಡತಿಯ ಮುಖದಲ್ಲಿರೋ ಕಳೆನ ಅನುಭವಿಸೋದಕ್ಕೆ ಕೈಯಲ್ಲಿ ಒಂದು ಮೊಳ ಹೂವು ಹಿಡಿದು ಬಂದಾಗ ಹೆಂಡತಿಯ ಮುಖದಲ್ಲಿ ಕಾಣೋ ಉಲ್ಲಾಸ ಇದೆಯಲ್ಲ, ಆ ಉಲ್ಲಾಸ ನಿನ್ನ ಮುಖದಲ್ಲಿ ನನಗೆ ಕಾಣ್ತಾ ಇದೆ. ಅದಕ್ಕೆ ಹಾಗೆ ಕೇಳಿದೆ ಅಷ್ಟೆ. ಪಾರ್ವತಿ, ಇವತ್ತು ನನ್ನ ದೃಷ್ಟಿನೇ ನಿನಗೆ ತಾಕತ್ತಮ್ಮ. ಅಮ್ಮ, ದೇವರ ದೃಷ್ಟಿ ಎಲ್ಲರೂ ತಾಕೋದುಂಟ. ಬದುಕಿನ ಚಿಕ್ಕ ಚಿಕ್ಕ ಅಂಶಗಳಿಗೆ ದೊಡ್ಡ ಬೆಲೆ ಕೊಡೋ ನಿಮ್ಮಿಂದ ಕಲಿಯೋದು ಸಾಕಷ್ಟಿದೆ ಅಮ್ಮ. ಪ್ರಕೃತಿನ ಪ್ರೀತಿಸಬೇಕು, ನಾವು ಪ್ರಕೃತಿಯ ಒಂದು ಭಾಗ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಆಗಲೇ ಬದುಕು ಸುಂದರವಾಗಿರುತ್ತೆ, ಸುಂದರವಾಗಿ ಕಾಣುತ್ತೆ. ನಿನ್ನ ಮುಡಿಗೆ ಲಕ್ಷಣ ತುಂಬಿರೋ ಈ ಹೂವು, ನಿನ್ನ ಮುಖಕ್ಕೆ ಕಳೆ ತುಂಬಿರೋ ಈ ನಗು ಸದಾ ಹೀಗೆ ಇಲ್ಲಮ್ಮ. ಸರಿ ಅಮ್ಮ, ನಾನಿನ್ನು ಬರ್ತೀನಿ.
ಹೆಲೋ ಆಂಟಿ. ಹಲೋ. ಹೆಲೋ ಅಂಕಲ್. ಬನ್ನಿ ಒಳಗೆ. ನೀನು ಕೂತ್ಕೊಮ್ಮ. ಅಭಿಷೇಕ್, ಇವತ್ತು ಯಾವ್ಯಾವ ಮೀಟಿಂಗ್ಸ್ ಇದೆಯೋ ಎಲ್ಲದೂ ಕ್ಯಾನ್ಸಲ್ ಮಾಡು. ಓಕೆ ಮೇಡಮ್. ಜ್ಯೂಸ್ ತಗೊಳ್ಳಿ. ನೀವು ಬರ್ತೀರಾ ಅಂತ ಗೊತ್ತಾದಾಗಿಂದ ನೀವು ಯಾವಾಗ ಬರ್ತೀರೋ ಅಂತ ಕಾಯ್ತಾ ಇದ್ವಿ. ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ನಿಮ್ಮ ಮನೆಗೆ ಬರಬೇಕು ಅನ್ನೋ ಊಹೆ ಕೂಡ ಇರಲಿಲ್ಲ. ನಾವು ಅಂದ್ಕೊಂಡ ಹಾಗೆ ಏನೂ ಆಗಲ್ಲ ನೋಡಿ, ಎಲ್ಲ ದೇವ್ರ ಆಟ. ಅವನ ದಾರಿ ತೋರಿಸೋದಲ್ಲಿಗೆ ಹೋಗಬೇಕು ಅಂತ ಗಟ್ಟಿಯಾಗಿ ನಂಬಿರೋಳು ನಾನು. ಇವತ್ತು ನಮ್ಮನೆ ಕಡೆಗೆ ದಾರಿ ತೋರಿಸಿದ್ದಾನೆ ಅಂದರೆ ಅದಕ್ಕೇನೋ ಬಲವಾದ ಕಾರಣನೇ ಇರಬೇಕು. ಕೆಲವು ಸಲ ಜನಗಳನ್ನ ಭೇಟಿ ಮಾಡೋದಕ್ಕೆ ಒಂದು ಕಾರಣ ಇರುತ್ತೆ. ಇನ್ನು ಕೆಲವು ಸಲ ಭೇಟಿ ಮಾಡಿದ ಮೇಲೆ ಕಾರಣಗಳು ಹುಟ್ಕೊಳ್ಳುತ್ತವೆ. ಈಗ ನಿಮ್ಮ ಮನೆಗೆ ಬರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನ್ ಆಂಟಿ ಅದು? ನಿನಗೆ ನನ್ನ ಮಗ ಆದಿತ್ಯನ ಬಗ್ಗೆ ಗೊತ್ತಿದೆಯಾ? ಗೊತ್ತಿದ್ಯಾ ಅಂತ ಕೇಳ್ತಿದ್ದೀರಲ್ಲ ಆಂಟಿ. ಆದಿತ್ಯನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ? ನಮ್ಮ ಜನರೇಷನ್ಗೆ ಒಂದು ದೊಡ್ಡ ಇನ್ಸ್ಪಿರೇಷನ್. ಹಿ ಈಸ್ ದ ಯೂತ್ ಐಕನ್. ಬಿಸ್ನೆಸ್ ಮೆನ್ಗಳ ಪೈಕಿ ಆದಿತ್ಯ ಇಸ್ ಅ ಸೆನ್ಸೇಷನ್. ಬೆನ್ ಹಿಂದೆ ಕೋಟಿ ಇದ್ರು ಕೋತಿ ತರ ಎಲ್ಲ ಕಳ್ಕೊಳ್ಳೋರು ಒಂದ್ ಕಡೆ ಆದ್ರೆ, ಇರೋ ಕೋಟೆನ ಆಳಿ ತನ್ನ ಹೆಸರನ್ನ ಸಂಪತ್ತನ್ನ ರಾಜನ್ ತರ ದುಪ್ಪಟ್ಟು ಮಾಡ್ಕೊಂಡಿರೋ ಹೀರೋ ಆದಿತ್ಯ.